ಇದೇ ಆಶ್ರಮದಲ್ಲಿ ಉಳ್ಕೊಂಡಿದ್ವಿ ರಾತ್ರಿ. ಮತ್ತು ಇವಾಗಲೇ ಬೆಳಿಗ್ಗೆ ಸೂರ್ಯೋದಯ ಆಗಿದೆ. ಎಲ್ಲ ಈಗ ಸಿಗೋ ಆಶ್ರಮದಲ್ಲೆಲ್ಲ ಹೊರಗಡೆನೇ ಮಲ್ಕೋಬೇಕು. ನೋಡಿ ಈ ರೇಂಜಿಗಿರುತ್ತೆ ಫಾಗು. ಬೆಳಿಗ್ಗೆ ಚಳಿ ಇರುತ್ತಂದರೆ ಅಂತಿಂಥ ಚಳಿ ಅಲ್ಲ ಇಲ್ಲಿ. ಬೆಳಿಗ್ಗೆ ಎಷ್ಟು ಚಳಿ ಇರುತ್ತೋ ಅಷ್ಟೇ 8:30 ಗಂಟೆ ಆಗ್ತಿದ್ದಂಗೆ ಬಿಸಿಲು ಸಿಕ್ಕಾಪಟ್ಟೆ ಬರುತ್ತೆ. ಬಿಸಿಲು ಸೀದಾ ಹೊಡೆದಂಗೆಲ್ಲ ನಡೆಯೋಕ್ಕೂ ಆಗೋದಿಲ್ಲ, ಸುಸ್ತಾಗ್ತಾ ಇರುತ್ತೆ. ಬಟ್ ಸ್ವಲ್ಪ ನಾವು ಪ್ರೊಟೆಕ್ಷನ್ ಆಗಿರ್ತೀವಲ್ಲ, ಅದ್ರ ತಕ್ಕಂತೆ ನಾವು ಹೋಗ್ತಾನೆ ಇರಬೇಕು. ನರ್ಮದಾ ಮಯ್ಯ ತುಂಬ ದೂರದಲ್ಲಿದೆ ಅನ್ನೋದಕ್ಕೆ ಕೆಲವೊಂದ್ಸಲಿ ಒಂಥರ ಆತಂಕನೇ ಆಗುತ್ತೆ. ಆದರೂ ಈ ಸಣ್ಣ ಪುಟ್ಟ ಹೊಳೆಗಳಿಂದನೇ ನೋಡಿದ ತಕ್ಷಣವೇ ಒಂಥರ ಖುಷಿನೇ ಆಗುತ್ತೆ. ಯಾಕಂದರೆ ಅಲ್ಲಿಂದ ಒಂದು ತಣ್ಣನೆ ಗಾಳಿ ಬೀಸುತ್ತೆ. ಈ ಥರ ಬಿಸಿಲು ಸಂದರ್ಭದಲ್ಲಿ ತಣ್ಣನೆ ಗಾಳಿ ಬಂದಾಗ ನಡೆಯಲು ಸ್ವಲ್ಪ ಕಷ್ಟ ಆದರೂ ಕೂಡ ಇಷ್ಟಪಟ್ಕೊಂಡು ಹೋಗ್ತಾ ಇರ್ಬೋದು ಅಂತ ಅನಿಸುತ್ತೆ. ಸೊ ಮುಂದೆ ಸಾಗ್ತಾ ಹೋದ್ವಿ. ಇಲ್ಲೇ ಮುಂದೆ ಆ ಹೊಳೆ ಹತ್ರ ಹೋದರೆ ಅಟ್ಲೀಸ್ಟ್ ಬಟ್ಟೆನಾದರೂ ತೊಳ್ಕೊಂಡು ಅಲ್ಲೇ ಒಣಗಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀವಿ. ನೀವೇ ನೋಡಿ ಬಿಸಿಲು ಯಾವ ರೇಂಜಿಗಿದೆ ಇಲ್ಲಿ. ಬಾಬಾ, ಸೀದಾ ಟಾಪಲ್ಲಿ ಬೇರೆ ಇದೀವ, ಅದರಲ್ಲೂ ಬಿಸಿಲು ಜಾಸ್ತಿನೇ ಬರುತ್ತೆ. ನೋಡಿ, ಇದು ಪೂರ್ತಿ ನರ್ಮದಾ ಪರಿಕ್ರಮದ ನಕ್ಷೆ. ಇದು ಎಲ್ಲಿಂದ ಎಲ್ಲೆವರೆಗೂ ಸೀದಾ ಸಮುದ್ರ ತಟ್ಟ ಇದೆ ಅಲ್ಲಿವರೆಗೂ ತೋರಿಸಿದ್ದಾರೆ ಇದು. ಸೊ ಈ ಆಶ್ರಮದಲ್ಲಿ ನಾವು ಮಧ್ಯಾಹ್ನ ಭೋಜನ ಮಾಡಿದ್ವಿ. ನೋಡಿ, ಇಲ್ಲೂ ಕೂಡ ಮುಂದೆ ಹೋಗ್ತಾ ಎಲ್ಲೆಲ್ಲಿ ಎಷ್ಟೆಷ್ಟು ಕಿಲೋಮೀಟ್ರ್ ಇದೆ, ಎಷ್ಟೆಷ್ಟು ದೂರದಲ್ಲಿ ಯಾವ್ಯಾವ ಆಶ್ರಮ ಇದೆ ಎಲ್ಲ ತೋರಿಸಿದ್ರು. ಸೊ ಈ ಆಶ್ರಮದಲ್ಲೇ ನಾವು ಊಟ ಮಾಡಿದ್ವಿ. ಇಲ್ಲಿ ಇವತ್ತು ಸ್ಪೆಷಲಿ ಗುಲಾಬ್ ಜಾಮೂನ್ ಇತ್ತು. ಎಷ್ಟೋ ಜನರ ಇಚ್ಛೆ ಇರುತ್ತೆ ಗುಲಾಬ್ ಜಾಮೂನ್ ತಿನ್ನಬೇಕು ಅನ್ನೋದು. ಅಲ್ಲಿ ಈ ಆಶ್ರಮದಲ್ಲಿ ಅವ್ರ ಇಚ್ಛೆ ಪೂರೈಸ್ತಾ. ನೋಡಿ, ಇವಾಗ ನೋಡಿದ್ರಲ್ಲ, ಅವ್ರು ಹಾಡು ಕೇಳಿದ್ರಲ್ಲ, ಅವರು ಬೇರೆ ಯಾವುದೋ ಅಖಾಡದವ್ರು ಅನಿಸುತ್ತೋ ಏನೂ ಗೊತ್ತಿಲ್ಲ, ಒಟ್ಟು ಭಾಳ ಚೆನ್ನಾಗಿ ಹಾಡು ಹೇಳ್ತಾಯಿದ್ರು. ಸೊ ಅವರ ವಾಯ್ಸು ಕೂಡ ಅಷ್ಟು ಮಧುರವಾಗಿತ್ತು. ಸೊ ಅವರು ಕೈಯಲ್ಲಿ ಕಾಲಲ್ಲಿ ಇಷ್ಟು ವಿಧವಾದ ಬಳೆಗಳು ಅವೆಲ್ಲ ಹಾಕ್ಕೊಂಡಿದ್ದು. ಇದೆಲ್ಲ ನಾವು ನೋಡಿದ್ದು ಈ ಕಡೆನೇ. ಅದರಲ್ಲೂ ಅಖಾಡದವರು ಇರ್ತಾರಲ್ಲ, ಕೆಲವೊಂದು ಅಖಾಡದವ್ರು ಇರ್ತಾರೆ. ಆ ಅಖಾಡದ ಹೆಸರುಗಳು ನನಗೆ ಗೊತ್ತಿಲ್ಲ. ಈ ನರ್ಮದಾ ಪರಿಕ್ರಮದಲ್ಲಿ ನಾನು ಎಷ್ಟು ವಿಧವಾದ ಸನ್ಯಾಸಿಗಳನ್ನು ಮತ್ತು ಎಷ್ಟು ವಿಧವಾದ ಬಗೆಯ ಗುರುಗಳು, ಬಗೆಯ ಆಶ್ರಮಗಳು, ಬಗೆಯ ನಾನಾ ಥರದ ಅವರ ಪಂಥಿ ಅಥವಾ ಪಂಥ ಅಂತ ಹೇಳ್ತಾರಲ್ಲ, ಆ ಥರದವ್ರಿಗೆಲ್ಲ ನಾವು ದರ್ಶನ ಮಾಡಿದ್ವಿ. ಅದರಲ್ಲೂ ಈಗ ಪ್ರಯಾಗ್ರಾಜಲ್ಲಿ ನಡೆದಂತಹ ಮಹಾಕುಂಭಮೇಳದಲ್ಲಿ ಹೇಗೆ ಇಲ್ಲಿಂದನೇ ಎಷ್ಟೋ ಜನ ಹೋಗಿದ್ದು, ಅವ್ರದ್ದೆಲ್ಲ ಆಶ್ರಮಗಳು ಈ ನರ್ಮದಾ ತಟ್ಟಲ್ಲೇ ಇರೋದು. ಎಷ್ಟೋ ಆಶ್ರಮಗಳು, ಆ ಸನ್ಯಾಸಿಗಳೆಲ್ಲ ಇಲ್ಲೇ ಇರ್ತಾರೆ. ಸೊ ಅವ್ರದ್ದು ಕೂಡ ದರ್ಶನ ಆಯಿತು. ಅವ್ರ ಹತ್ರ ನಾವು ಮಾತಾಡಿದ್ವಿ, ಅವ್ರ ಮಾತುಗಳನ್ನು ನಾವು ಕೇಳಿದ್ವಿ. ಅವರಿಂದ ಸತ್ಸಂಗದ ಮಾತುಗಳನ್ನು ನಾವು ಕೇಳಿದಷ್ಟು ತುಂಬಾ ಆನಂದ ಆಯಿತು. ಯಾಕಂದರೆ ಅವರು ಫಟ್ ಅಂತ ನಮ್ಮದು ಏನಿದೆ ಎಲ್ಲ ಕರೆಕ್ಟಾಗಿ ಅದೇ ಥರನೇ ಹೇಳೋರವರು. ಸೊ ನೀವು ಆನಂದದಿಂದ ನರ್ಮದಾ ಪರಿಕ್ರಮವನ್ನು ಪೂರೈಸಿ, ಅದರಲ್ಲೂ ನೀವು ಗೃಹಸ್ಥರಾಗಿಬಿಟ್ಟು ಬಂದಿದ್ದೀರಾ, ಅದರಲ್ಲೂ ಗಂಡ ಹೆಂಡತಿ ಸೇರಿ, ಅದರಲ್ಲೂ ಈ ಏಜಲ್ಲಿ ಬಂದಿದ್ದೀರಾ. ನಿಮಗೆ ಮಾಯಿ ಕೃಪೆ ಯಾವಾಗಲೂ ಇರಲಿ ಅಂತ ಆಶೀರ್ವಾದ ಮಾಡಿ ಕಳಿಸ್ತಾರೆ. ಬಟ್ ಅಖಾಡದ ಸಾಧು ಸಂತರಿಗೆ ಮತ್ತು ಅದರಲ್ಲೂ ನಾಗಬಾಬಾಗಳಿಗೆ ನೋಡಿ ನಮಗೆ ಮುಂಚೆ ಭಯ ಆಗ್ತಾಯಿತ್ತು. ಯಾವುದೇ ಕಾರಣಕ್ಕೂ ಭಯ ಆಗಲ್ಲ, ಅವರು ನೋಡಿದ್ರೇ ಖುಷಿ ಆಗುತ್ತೆ. ಯಾಕಂದರೆ ಅಷ್ಟು ಹಿತವಾಗಿ, ಪ್ರೀತಿಯಾಗಿ, ಮಧುರದಿಂದ ಮಾತಾಡಿಸ್ತಾರೆ. ಅವ್ರ ನುಡಿ ಇದೇ ಥರನೇ ಇರುತ್ತೆ. ಮಯ್ಯ ಅಂತ ಹೇಳಿ ಮಾತಾಡಿಸ್ತಾರೆ, ನಮಗೆ ಬಾಬಾ ಅಂತ ಹೇಳಿ ಮಾತಾಡಿಸ್ತಾರೆ. ಸೊ ಈ ಥರ ಸನ್ಯಾಸಿಗಳು ಎಷ್ಟು ಖುಷಿಯಾಗುತ್ತೆ ಅವ್ರ ಜೊತೆಗೆ ಮಾತಾಡೋಕ್ಕೆ. ಅಂದರೆ ಅಷ್ಟು ಹಿತವಾಗಿರುತ್ತೆ ಅವ್ರ ಜೊತೆಗೆ. ಇದೆಲ್ಲ ನರ್ಮದಾ ಕೃಪೆಯಿಂದನೇ. ಕೃಪೆ ಎಲ್ಲರ ಮೇಲೆ ಇರಲಿ ಸದಾ ಹಾಗೆ ಅಂತ ಹಾರೈಸ್ತೀನಿ. ಸೊ ಈಗ ನೋಡಿ, ನಾವು ಇವಾಗ ಸಂಜೆ ಅಲ್ಲೇ ಟೈಮ್ ಆಯಿತು ಇಲ್ಲಿಂದ ಮುಂದೆ ಹೋಗ್ತಾ. ಬಟ್ ಇಲ್ಲಿ ನೋಡ್ತಾ ನಿಮಗೆ ತೋರಿಸ್ತೀನಿ ಬನ್ನಿ. ಮುಂದೆ ಹೋಗ್ತಾ ಇಲ್ಲಿ ಆದಿವಾಸಿಗಳ ಮನೆಗಳು ನೋಡಿ, ಇದು ಎಷ್ಟು ಚೆನ್ನಾಗಿ ಹೋಗ್ತಾ ಇರುತ್ತೆ ನೋಡಿ. ಅಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಆದಿವಾಸಿಗಳ ಮನೆ. ಇವೆಲ್ಲ ಅವ್ರದ್ದು ಅವರೇ ಮಾಡ್ಕೊಂಡಿರ್ತಾರೆ ಮನೆ. ಇಲ್ಲಿ ಯಾರು ಕಟ್ಟಲಿಕ್ಕೆ ಬರೋಲ್ಲ, ಅವರೇ ಎಷ್ಟು ಚೆನ್ನಾಗಿ ಅವ್ರ ಕಟ್ಟಿಗೆಗಳಲ್ಲಿ, ಇಲ್ಲಿ ಸಿಗುವಂಥ ಕಟ್ಟಿಗೆಗಳಿಂದನೇ ರೆಡಿ ಮಾಡ್ಕೊಂಡಿರ್ತಾರೆ ಅವ್ರ ಮನೆಗಳನ್ನ. ಮನೆ ನೋಡೋಕ್ಕೇ ಒಂಥರ ಅದ್ಭುತವಾಗಿರುತ್ತೆ. ಸೊ ಮತ್ತೆ ನಾವು ಇಲ್ಲಿಂದ ಹೊರಡೋಣ. ಇದು ನೋಡಿ, ಇವತ್ತು ನಾವು ಉಳಿದಿದ್ದಂತಹ ಆಶ್ರಮ ಇದು. ಇಲ್ಲಿ ಇವತ್ತು ಉಳ್ಕೊಳ್ತಾ ಇದ್ದೀವಿ. ಸೊ ಇಲ್ಲಿ ಲೇಡೀಸಿಗೆ ಆಶ್ರಮದಲ್ಲಿ ಉಳಿಸ್ತಾರೆ. ಮತ್ತು ಈ ಕಡೆ ಈ ಪಕ್ಕದಲ್ಲಿ ಹಾಸ್ಟೆಲ್ಲು ಮತ್ತು ಕಾಲೇಜ್ ಇದೆ. ಮತ್ತು ನಮಗೆ ಹಾಸ್ಟೆಲಲ್ಲಿ
ಬಾಯ್ಸಿಗೆ ವ್ಯವಸ್ಥೆ ಮಾಡ್ತಾರೆ, ಅಂದರೆ ಮೇಲಿಗೆ ಬೇರೆ ಜಾಗದಲ್ಲಿ, ಫೀಮೇಲಿಗೆ ಬೇರೆ ಜಾಗದಲ್ಲಿ, ಆ ಥರ ಇಲ್ಲಿ ಸಿಸ್ಟಮ್ ಮಾಡಿದ್ದಾರೆ. ಸೊ ಇಲ್ಲಿ ಇವತ್ತು ಉಳ್ಕೊಂಡಿವಿ ನಾವು. ಮತ್ತೆ ನಾವು ಮುಂದಿನ ವೀಡಿಯೋಲಿ ಸಿಗೋಣ. ನಮಸ್ಕಾರ ಎಲ್ಲರಿಗೂ. ಜೈ ಶ್ರೀರಾಮ್. ಮಾತು ಶ್ರೀ ನರ್ಮದೇ ಹರ್.